ನಮಸ್ಕಾರ ರೀ ಎಲ್ರಿಗೆ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಈ ಒಂದು ಸಂಕ್ರಾಂತಿ ಹಬ್ಬ ಬಂದೈತೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಈ ಒಂದು ಸಂಕ್ರಮಣಕ್ಕೆ ಸ್ಪೆಷಲಾಗಿ ನಾವು ಮಾಡೋ ಸ್ವೀಟ್ ಅಂದ್ರೆ ಈ ಒಂದು ಶೇಂಗಾ ಹೋಳ್ಗೆ. ಬನ್ನಿ ಈ ಒಂದು ಶೇಂಗಾ ಹೋಳ್ಗೆ ಹೆಂಗೆ ಮಾಡೋದು ಅಂತ ಹೇಳಿ ನಿಮ್ಮ ಹತ್ರ ಹಂಚ್ಕೋತೀನಿ. ನೋಡಿ, ಮೊದಲಿಗೆ 2 ಗ್ಲಾಸಷ್ಟು ಶೇಂಗಾ ತೊಗೊಳ್ರಿ. ಈ ಒಂದು ಶೇಂಗಾನ ಹುರ್ಕೊಳ್ಬೇಕು. ಈಗ ಅದನ್ನು ಗ್ಯಾಸು ಸಣ್ಣಗೆ ಇಟ್ಟು ಹುರ್ಕೊಳ್ಬೇಕು. ನೋಡಿ, 2 ಗ್ಲಾಸು ಶೇಂಗಾಗ 1.5 ಗ್ಲಾಸಷ್ಟು ಬೆಲ್ಲ ತೊಗೊಂಡಿನಿ. ಬೆಲ್ಲನ ಸಣ್ಣಾಗಿ ಪುಡಿ ಮಾಡ್ಕೊಳ್ರಿ. ನೋಡಿ, ಇವಾಗ ಕಣಕ ರೆಡಿ ಮಾಡ್ಕೊಳ್ಳೋಣ ಅಂತ ಕಣಕಕ್ಕೆ ನಾನು ಮೈದಾ ಹಿಟ್ಟು ತೊಗೊಂಡಿನಿ. ಮೈದಾ ಹಿಟ್ಟಿಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕೀನಿ. ಈಗ ಇದನ್ನು ನೀರು ಹಾಕ್ಕೊಂಡು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನೋಡ್ರಿ, ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಳ್ರಿ. ನೋಡ್ರಿ, ಈ ಒಂದು ಕಣಕನ ಒಂದು ಅರ್ಧ ಗಂಟೆ ಮುಚ್ಚಿ ಇಡಬೇಕಾಗುತ್ತಾ. ಈ ಕಡೆ ಶೇಂಗಾನು ತಣ್ಣಗಾಗೈತಿ, ಸಿಪ್ಪೆನೂ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ, ಇಷ್ಟು ಸಣ್ಣ ಆದರೂ ಸಾಕು. ಇದಕ್ಕೆ ಏಲಕ್ಕಿನಾದರೂ ಹಾಕೋಬೋದು ಇಷ್ಟ ಆದರೆ. ಈಗ ನೋಡ್ರಿ, ಬೆಲ್ಲದ ಪುಡಿನ ಹಾಕ್ತಾ ಇದ್ದೀನಿ. ಎಲ್ಲ ಇವೆರಡನ್ನ ಚೆನ್ನಾಗಿ ನೋಡಿದ್ರಲ್ಲ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ. ಈಗ ಒಂದು 2 ರೌಂಡ್ ಇದನ್ನ ಗಿರ್ರ ಅಂತ ಮಿಕ್ಸಿ ಮಾಡ್ಕೊಂಬಿಟ್ರೆ ಎಲ್ಲ ಚೆನ್ನಾಗಿ ಬೆರೆತು ಬಿಡ್ತೈತಿ ಶೇಂಗಾ ಮತ್ತು ಬೆಲ್ಲ. ಅದೇನಾದರೂ ಗಂಟು ಇತ್ತಂದ್ರೂ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತೈತಿ. ನೋಡ್ರಿ, ಈಗ ಶೇಂಗಾದ ಹೂರಣ ರೆಡಿ ಆಗೈತ್ರಿ. ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ. ಇಲ್ಲಿ ನೋಡ್ರಿ, ಈ ಒಂದು ಶೇಂಗಾ ಹೂರಣ ಕೆಲವು ಸತಿ ಉದ್ರಾಗಿ ಇದ್ದರೆ ಹೋಳಿಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು, ಹಾಲನ್ನು ಹಾಕಿ ಸ್ವಲ್ಪ ಒಂದು ಮೆತ್ತಗೆ ಉಂಡೆ ಕಟ್ಟೋಕ್ಕೆ ಬರೋ ರೀತಿ ಅದನ್ನು ನಾದ್ಕೋಬೇಕು. ನೋಡಿರಿ, ಈ ರೀತಿ ಉಂಡೆ ಬರಬೇಕು. ಈ ರೀತಿ ಹಾಲನ್ನು ಹಾಕ್ಕೊಂಡ್ರೆ ಈ ರೀತಿ ಉಂಡೆಯಾಗಿ ಬರುತ್ತೆ. ಈಗ ನಮ್ಮ ಕಣಕನೂ ರೆಡಿ ಆಗಿತ್ತಲ್ವ, ನೆಂದೈತಿ. ಇದನ್ನ ಸಣ್ಣಾಗಿ ಹುಳ್ಳಿ ಮಾಡ್ಕೊಳ್ಳೋಣ. ನೋಡ್ರಿ, ಈಗ ಹುಳ್ಳಿನ ಹಿಟ್ಟಲ್ಲಿ ಅದ್ಕೊಂಡು ಸಣ್ಣದಾಗಿ ಲಟ್ಟಿಸ್ಕೊಳ್ರಿ. ನೋಡಿದ್ರಲ್ಲ, ಇಷ್ಟು ಸಾಕು. ಇವಾಗ ಶೇಂಗಾ ಹೂರಣನ ಇಡಬೇಕು. ಇದರಲ್ಲಿ ನೋಡಿ, ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ಅದನ್ನು ನೋಡಿ, ಹೇಗೆ ಕಣಕನ ಅದಕ್ಕೆ ಸುತ್ತಿಸ್ಕೊಂಡು ಹೆಚ್ಚಿಗೆ ಬಂದಿದ್ದನ್ನು ತೆಗಿಬೇಕು. ನೋಡ್ರಿ, ಈಗ ಇದನ್ನು ಹಿಟ್ಟಲ್ಲಿ ಅದ್ಕೊಂಡು ಲಟ್ಟಿಸ್ಕೋಬೇಕು. ಶೇಂಗಾ ಹೋಳ್ಗೆ ರೆಡಿ ಆಗೈತಿ. ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು.
ಆದಷ್ಟು ಒಂದು ಕಣಕದ ಚಪಾತಿನ ತೆಳ್ಳಗೆ ಇರಬೇಕು. ಹೆಚ್ಚಿಗೆ ಬಂದಿರೋದನ್ನು ತೆಗೆದುಬಿಡಬೇಕು. ನೋಡ್ರಿ ಹಂಚು ಕಾದೈತಿ. ಹಂಚಿಗೆ ಏನೂ ಹಾಕದೆ ಇದನ್ನು ಈ ಒಂದು ಹೋಳಿಗೆನ ಬೇಯಿಸ್ಕೊಳ್ಬೇಕು. ಎಣ್ಣೆ ಏನೂ ಹಾಕಂಗಿಲ್ಲ. ಈ ಒಂದು ಶೇಂಗಾನೇ ಎಣ್ಣೆ ಬಿಟ್ಬಿಡುತ್ತೆ. ಆದಷ್ಟು ಸಿಮ್ಮಲ್ಲಿ ಬೇಯಿಸ್ಬೇಕು ಹೋಳಿಗೆನ. ನೋಡ್ರಿ ಈ ರೀತಿ ಕಂದು ಬಣ್ಣ ಬರೋವರೆಗೂ ಹಿಂಗೆ ಬೇಯಿಸ್ಕೊಳ್ತಾ ಇರಬೇಕು. ಉತ್ತರ ಕರ್ನಾಟಕದ ಸ್ಪೆಷಲ್, ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆ ರೆಡಿ ಆಯಿತು. ಈ ಒಂದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿರಿ. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್.